ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಈ ದಿನ ರಾಮೋದಯದ ಜೊತೆಗೆ ರಾಮಾನುಜರ ಉದಯವೂ ಆಗ್ತಾ ಇದೆ. ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ಕೇವಲ ಯಾದವಾದ್ರಿಗೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ ಇದೊಂದು ಶುಭೋದಯವಾದಂತಹ ದಿನ. ಸ್ವಾಮಿ ರಾಮಾನುಜರು ದೂರದ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಆಗಮಿಸಿದರು. ಅದು ಕರ್ನಾಟಕದ ಭಾಗ್ಯೋದಯ. ಕರ್ನಾಟಕದಲ್ಲಿ ಮಿರ್ಲೆ, ಸಾಲಿಗ್ರಾಮ, ರಾಮನಾಥಪುರ, ತೊಂಡನೂರು ಎಲ್ಲ ಪ್ರವಾಸ ಮಾಡ್ತಾ ಸ್ವಾಮಿ ರಾಮಾನುಜರು ತೊಂಡನೂರಿನಿಂದ ಕಾಲ್ನಡಿಗೆಯಲ್ಲಿ ಬಂದು ವೇದ ಪುಷ್ಕರಣಿಯಲ್ಲಿ ಅನುಷ್ಠಾನವನ್ನು ಮಾಡಿ ಅಲ್ಲಿಯ ಪರಿಧಾನ ಶಿಲೆಯಲ್ಲಿ ಕಾಷಾಯ ವಸ್ತ್ರ ದಂಡಗಳನ್ನೆಲ್ಲ ಸ್ವೀಕಾರ ಮಾಡಿ ಯಾದವಾದ್ರಿಗೆ ಬಂದು ಸ್ವಪ್ನದಲ್ಲಿ ಸ್ವಾಮಿ ಹೇಳಿದಂತಹ ಜಾಗವನ್ನೆಲ್ಲ ಹುಡುಕಿ ಹುತ್ತದಲ್ಲಿ ಒಳಗಿದ್ದಂತಹ ತಿರುನಾರಾಯಣ ಸ್ವಾಮಿಯನ್ನು ಕ್ಷೀರಾಭಿಷೇಕ ಮಾಡಿ ಹೊರಕ್ಕೆ ಎಲ್ಲರಿಗೆ ದರ್ಶನ ಮಾಡಿಸಿ ತಾವೇ ಸ್ವತಃ 3 ದಿವಸಗಳ ತಿರುವಾರಾಧನೆಯನ್ನು ಮಾಡಿ ಇಡೀ ತಿರುನಾರಾಯಣಪುರಕ್ಕೆ ಇವತ್ತು ಸೂರ್ಯೋದಯ ಆದಂತಹ ದಿನ. ತಿರುನಾರಾಯಣಪುರಕ್ಕೂ ಯಾದವಾದ್ರಿಗೂ ರಾಮಾಯಣಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಶ್ರೀರಾಮ, ಸೀತಾರಾಮ, ಲಕ್ಷ್ಮಣರು ವನವಾಸದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಕಲ್ಯಾಣಿ ತೀರದ ಒಂದು ಜಾಗದಲ್ಲಿ ಲಕ್ಷ್ಮಣ ಸೀತಾರಾಮರಿಗಾಗಿ ಒಂದು ಆಶ್ರಮವನ್ನು ಕಟ್ಟಿದ. ಅದು ತಿರುನಾರಾಯಣಪುರದ ಮೇಲುಕೋಟೆಯ 7 ಕ್ಷೇತ್ರಗಳಲ್ಲಿ ಒಂದಾದಂತಹ ಸೀತಾರಣ್ಯ ಕ್ಷೇತ್ರ. ಹಾಗೆ ವೇದ ಪುಷ್ಕರಣಿಯ ಮೇಲ್ಭಾಗಕ್ಕಿರುವಂಥ ಧನುಷ್ಕೋಟೆಯಲ್ಲಿ ರಾಮ ಸೀತೆಗಾಗಿ ಸ್ನಾನಕ್ಕಾಗಿ ತನ್ನ ಬಾಣಗಳಿಂದ ಅಲ್ಲಿ ತೀರ್ಥವನ್ನು ಉದ್ಭವ ಮಾಡಿದ. ಅದು ಧನುಷ್ಕೋಟೆಯಾಯಿತು. ಹೀಗೆ ರಾಮಾಯಣಕ್ಕೂ ಯಾದವಾದ್ರಿಗೂ ಮೇಲುಕೋಟೆಗೂ ಬಹಳ ಹತ್ತಿರದ ಸಂಬಂಧ ಇದೆ. ಇವತ್ತು ಸ್ವಾಮಿ ರಾಮಾನುಜರು ಈ ಕ್ಷೇತ್ರವನ್ನು ಕಾಡಾಗಿದ್ದಂತಹ ಪ್ರದೇಶವನ್ನು ಕ್ಷೇತ್ರವಾಗಿಸಿದರು. ದೂರದ ದೆಹಲಿಯಿಂದ ಶಲ್ವಪಿಳ್ಳೆಯನ್ನು ಇಲ್ಲಿಗೆ ಕರೆತಂದು ಉತ್ಸವ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದರು. ಸ್ವಾಮಿ ರಾಮಾನುಜರು ಇಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ನೀಡಿ ಭಗವಂತನ ದರ್ಶನಕ್ಕೆ ಅವಕಾಶ ಮಾಡಿದರು. ಇಲ್ಲೊಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದರು. ಸ್ವಾಮಿ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟಂತಹ ಯದುಗಿರಿ ಯತಿರಾಜ ಮಠ ಇವತ್ತಿಗೂ ಅವರ ಅನುಗ್ರಹದಿಂದ, ಅವರ ಕೃಪೆಯಿಂದ ಮುಂದುವರಿತಾ ಇದೆ. ಇದಿಷ್ಟು ಇವತ್ತು ರಾಮಾನುಜರ ಕಥೆ. ಈಗ ರಾಮಕಥೆಯನ್ನು ಪ್ರಾರಂಭ ಮಾಡ್ತೀನಿ. ನಿನ್ನೆ ಹೇಳಿದೆ, ಶೂರ್ಪಣಖೆ ಬಂದಳು, ರಾಮನ ಮುಂದೆ ನಿಂತಳು ಅಂತ. ಜನಸ್ಥಾನದಲ್ಲಿ ಅವಳಿಗೆ ಹಸಿವಾದಾಗ ಅವಳು ಹೊರಗೆ ಬಂದು ಆಹಾರವನ್ನು ಹುಡುಕ್ತಾ ಬರ್ತಾಯಿದ್ಲು. ಹಸಿವಾಗಿತ್ತು, ಆಹಾರ ಹುಡುಕ್ತಾ ಇದ್ಲು. ಅವಳು ನೋಡಿದ್ಲು, ರಾಮನನ್ನು ನೋಡಿದ್ಲು. ಒಂದೇ ನೋಟಕ್ಕೆ ಮೋಹಿತಲಾಗ್ಬಿಟ್ಲು. ಅವಳಿಗೆ ಹಸು ಹೊರಟೋಯ್ತು. ಅವನ ರೂಪ ಸೌಂದರ್ಯವನ್ನು ನೋಡಿ ಮಾರು ಹೋಗ್ತಾಳೆ. ರಾಮನ ಹತ್ತಿರಕ್ಕೆ ಬರ್ತಾಳೆ. ನೋಡು, ನಮಗೆ ಎಲ್ಲ ಕಡೆ ಸಂಚಾರ ಮಾಡುವಂತಹ ಶಕ್ತಿ ಇದೆ, ನನಗೆ ಒಳ್ಳೆಯ ಶಕ್ತಿ ಇದೆ, ನೀನು ನನ್ನನ್ನು ಮದುವೆ ಆಗು ಅಂತ ಶೂರ್ಪಣಖೆ ರಾಮನಿಗೆ ಹೇಳ್ತಾಳೆ. ರಾಮ ಆಗ ಅತ್ಯಂತ ಸ್ವಾರಸ್ಯವಾಗಿ ಹೇಳ್ತಾನೆ, ನೋಡು, ನನ್ನ ಪಕ್ಕದಲ್ಲಿರೋವಂಥಳು ನನ್ನ ಹೆಂಡತಿ ಸೀತಾದೇವಿ, ನನಗೀಗಾಗಲೇ ಮದುವೆ ಆಗಿದೆ,
ಆದ್ದರಿಂದ ನಾನು ಮದುವೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೋಡು, ದೂರದಲ್ಲಿ ನನ್ನ ತಮ್ಮ ನಿಂತಿದ್ದಾನೆ, ಅವನು ಲಕ್ಷ್ಮಣ, ಅವನು ವೀರ್ಯವಂತ. ಅವನಿಗೆ ಈಗ ಪ್ರಕೃತ ಹೆಂಡತಿ ಜೊತೆಯಲ್ಲಿಲ್ಲ. ನೀನು ಅಲ್ಲಿಗೆ ಹೋಗಿ ಅವನನ್ನು ಮದುವೆ ಆಗುಂತಾಳೆ. ಶೂರ್ಪಣಖೆ ಅಲ್ಲಿಗೆ ಹೋಗ್ತಾಳೆ. ಲಕ್ಷ್ಮಣನನ್ನು ಕೇಳ್ತಾಳೆ. ಲಕ್ಷ್ಮಣ ಮತ್ತೆ ವಿನೋದ ಮಾಡ್ತಾನೆ. ನೋಡು, ನೀನು ನನ್ನ ಜೊತೆ ಇದ್ದರೆ ನೀನು ರಾಮನಿಗೆ ದಾಸಿ ಆಗಬೇಕು. ನೀನು ಹೋಗಿ ರಾಮನನ್ನೇ ಮದುವೆ ಆಗು. ಸೀತಾದೇವಿ ಇದ್ದರೆ ಇದ್ಕೊಳ್ಳಿ, ಒಂದು ಹೆಂಡತಿ ಇರ್ತಾಳೆ, ನೀನು ಇರು ಅಂತ ಹೀಗೆ ಪರಸ್ಪರ ಎರಡೂ ಕಡೆಗಳಲ್ಲಿ ಆ ಶೂರ್ಪಣಖಿಯನ್ನು ಪರಸ್ಪರ ಕಳಿಸಿ ತಮಾಷೆ ನೋಡ್ತಾ ಇರ್ತಾರೆ ಇಬ್ಬರು. ಕೊನೆಗೆ ಶೂರ್ಪಣಖಿಗೆ ಕೋಪ ಬಂದುಬಿಡುತ್ತೆ. ಸೀತಾದೇವಿಯ ಮೇಲೆ ಆಕ್ರಮಣ ಆಡೋಕ್ಕೆ ಹೋಗ್ತಾಳೆ. ಆವಾಗ ರಾಮ ಉಗ್ರನಾಗಿ ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡು, ಇನ್ನು ತಮಾಷೆ ಸಾಕು, ಇವಳ ಮೂಗು ಕಿವಿ ಎಲ್ಲದನ್ನ ಕತ್ತರಿಸ್ಬಿಟ್ಟು ಇವಳನ್ನು ಕಳಿಸ್ಬಿಡು ಅಂತಾನೆ. ಲಕ್ಷ್ಮಣ ಶೂರ್ಪಣಖಿಯ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿ ಅವಳನ್ನು ಕಳಿಸ್ಬಿಡ್ತಾಳೆ. ಅವಳು ಜನಸ್ಥಾನಕ್ಕೆ ಹೋಗ್ತಾಳೆ. ಕರದೂಷಣರ ಜೊತೆ ತನಗಾದಂತಹ ಅವಮಾನವನ್ನು ಹೇಳ್ಕೊಳ್ತಾಳೆ. ಮುಂದಿನ ರಾಮಕತೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.